ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಗುರುವಾರ ಸಂಜೆ ಬೆಟ್ಟದಪುರ ಸಮೀಪದ ಹಾರನಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸೇವಾ ಸಮಿತಿ ಮತ್ತು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಿಹಿ ಹಾಗೂ ಲಘು ಉಪಹಾರ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು. ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸೇವಾ ಸಮಿತಿ ಅಧ್ಯಕ್ಷ ಎಚ್.ಪಿ. ಯೋಗೇಶ್ ಗೌಡ ಮಾತನಾಡಿ, ಎಲ್ಲಾ ಸಮುದಾಯದವರನ್ನು ಒಂದೇ ಸಮನಾಗಿ ಕರೆದುಕೊಂಡು ಹೋಗುವುದು ಕಾಂಗ್ರೆಸ್ ಪಕ್ಷವಾಗಿದೆ. ಅದೇ ಸಾಲಿನಲ್ಲಿ 40 ವರ್ಷಗಳ ರಾಜಕಾರಣದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕಾಗಿ ದುಡಿದು ಬಂದು ಇಂದು ಮುಖ್ಯಮಂತ್ರಿಯಾಗಿರುವ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಅಧಿಕಾರಕ್ಕೆ ಆಗಮಿಸುತ್ತಿದ್ದಂತೆಯೇ 6 ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ದಕ್ಷ ನಾಯಕರಾಗಿದ್ದು ರಾಜ್ಯದ ಸರ್ವೋತ್ಮುಖ ಬೆಳವಣಿಗೆಗೆ ಪ್ರಾಮಾಣಿಕವಾಗಿ ದುಡಿಯುವ ಮೂಲಕ ಸೇವೆ ಸಲ್ಲಿಸಿದ್ದಾರೆ ಎಂಬ ಭರವಸೆ ಇದೆ ಎಂದರು. ಡಿಕೆ ಶಿವಕುಮಾರ್ಗೆ ಒಕ್ಕಲಿಗರ ಯುವಕ ಸಂಘ ಡಿಕೆ ಶಿವಕುಮಾರ್ಗೆ ಒಕ್ಕಲಿಗರ ಸಂಘ ಯುವಕ ಡಿಕೆ ಶಿವಕುಮಾರ್ಗೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ನೂತನ ಮುಖ್ಯಮಂತ್ರಿ ಒಕ್ಕಲಿಗರ ಸಂಘ ಡಿಕೆ ಶಿವಕುಮಾರ್ಗೆ. ಈಗ 40 ವರ್ಷದ ರಾಜಕೀಯದ ಹಾದಿಯಲ್ಲಿ ನಮ್ಮ ಒಕ್ಕಲಿಗರ ಹೆಮ್ಮೆಯ ನಾಯಕ, ಸಂಘಟನಾ ಚತುರ, ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರು ಇಂದು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರ ಶ್ರಮಕ್ಕೆ ಪ್ರತಿಫಲ ಅಂತ ಅನ್ಕೋಬೇಕು. ಆ ಕಾರಣದಿಂದ ನಮ್ಮ ಗ್ರಾಮದಲ್ಲಿ ಇವತ್ತು ಆ ಸಂತೋಷನ ಹಂಚಿಕೊಳ್ಳೋಕ್ಕೆ ಮತ್ತು ನಮ್ಮ ಹಾರನಹಳ್ಳಿ ಗ್ರಾಮದಲ್ಲಿ ಪಟಾಕಿಯನ್ನು ಸಿಡಿಸಿ ಸ್ವೀಟ್ ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ನಮ್ಮ ಗ್ರಾಮ ದೇವತೆ ದೊಡ್ಡಂತಾಯಿ ಒಳ್ಳೆ ಅಧಿಕಾರ ಅವಕಾಶನ ಕೊಟ್ಟು ಒಳ್ಳೆ ಅಧಿಕಾರ ಮಾಡುವಂಥ ಈ ಕರ್ನಾಟಕ ಜನತೆನ ಒಂದು ನ್ಯಾಯವಾದ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂಥ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಅಧಿಕಾರ ಮಾಡೋ ಒಂದು ಇದನ್ನು ಕೊಡಲಿ ಅಂತ ನಮ್ಮ ಗ್ರಾಮ ದೇವತೆ ದೊಡ್ಡಂತಾಯಲ್ಲಿ ಬೇಡ್ಕೊಳ್ತಾ ಅವರಿಗೆ ಶುಭವನ್ನು ಉಂಟು ಮಾಡಲಿ ಅಂತ ನಮ್ಮ ಹಾರನಹಳ್ಳಿ ಗ್ರಾಮಸ್ಥರು ಮತ್ತು ಕೆಂಪೇಗೌಡ ಸಂಘದ ಎಲ್ಲ ಸರ್ವ ಪದಾಧಿಕಾರಿಗಳು ಸರ್ವ ಸದಸ್ಯರು ಕೂಡ ಹಾರೈಸ್ತೇವೆ. ಥ್ಯಾಂಕ್ ಯು.